ಇನ್ನು ಮುಂದೆ ಯೂಟ್ಯೂಬರ್ಸ್ಗಳಿಗೆ ಜಾಸ್ತಿ ದುಡ್ಡು ಬರುತ್ತೆ. ಯಾಕೆಂತಂದರೆ ಯೂಟ್ಯೂಬಲ್ಲಿ 2 ಹೊಸ ಅಪ್ಡೇಟ್ಸ್ಗಳನ್ನ ತರ್ತಾ ಇದ್ದಾರೆ. ಈ ಅಪ್ಡೇಟ್ಸ್ಗಳು ಕೇಳಿದ್ರೆ ಖಂಡಿತವಾಗ್ಲೂ ನಿಮ್ಗೆಲ್ರಿಗೂ ಕೂಡ ಖುಷಿಯಾಗುತ್ತೆ. ಅದೇನು ಅಪ್ಡೇಟ್ಸ್ಗಳು ಅಂತ ನೋಡೋಣ. ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಫಸ್ಟ್ ಅಪ್ಡೇಟ್ ಬಂದು ಯೂಟ್ಯೂಬಲ್ಲಿ ಇವಾಗ ನೀವು ಯೂಟ್ಯೂಬ್ ಶಾರ್ಟ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀರಾ ಯೂಟ್ಯೂಬಲ್ಲಿ. ಸೊ ನಿಮ್ಮ ಶಾರ್ಟ್ಸ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನೀವು ಮುಂಚೆ ಎಲ್ಲ ನೀವು ಯಾವುದೇ ಒಂದು ಲಿಂಕನ್ನು ನೀವು ಮೆನ್ಷನ್ ಮಾಡಿದ್ರೆ ಆ ಒಂದು ಲಿಂಕ್ ಮೇಲೆ ನಾವು ಕ್ಲಿಕ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅಂದರೆ ಒಂಥರ ಹೆಂಗೆ ಅಂತಂದರೆ ಪ್ಯಾರಾ ಥರ ಅಪ್ಲೋಡ್ ಆಗಿಬಿಡೋದು, ಆಯಿತಾ. ಸೊ ಅಲ್ಲಿ ಎಷ್ಟು ಕ್ಲಿಕ್ ಮಾಡಿದ್ರು ಅದು ಆ ಲಿಂಕಿಂದ ಬೇರೆ ವೆಬ್ಸೈಟ್ ಏನು ನಾವು ಕೊಟ್ಟಿರ್ತೀವಿ ಲಿಂಕು ಅದು ಓಪನೇ ಆಗ್ತಿರಲ್ಲ. ಇವಾಗ ಯೂಟ್ಯೂಬ್ ಅವರು ಈ ಒಂದು ಅಪ್ಡೇಟ್ನ ಮಾಡ್ತಾ ಇದ್ದಾರೆ. ಏನು ಅಂತಂದರೆ ಇವಾಗ ನೀವು ಯೂಟ್ಯೂಬ್ ಶಾರ್ಟ್ಸ್ ಡಿಸ್ಕ್ರಿಪ್ಷನಲ್ಲಿ ನೀವು ಲಿಂಕ್ಗಳನ್ನ ನೀವು ಮೆನ್ಷನ್ ಮಾಡ್ಬೋದು. ಈಗ ಎಕ್ಸಾಂಪಲ್ ನೀವು ಯಾವುದೋ ಒಂದು ಪ್ರಾಡಕ್ಟ್ ಲಿಂಕನ್ನ ನೀವು ಅಲ್ಲಿ ಮೆನ್ಷನ್ ಮಾಡ್ಬೋದು. ಸೊ ಆ ಥರ ಎಲ್ಲ ನೀವು ಲಿಂಕ್ ಮಾಡ್ಕೋಬೋದು. ಇದರಿಂದ ಏನಾಗುತ್ತೆ, ಸೊ ನೀವು ಲಿಂಕ್ಗಳನ್ನ ನೀವು ಮೆನ್ಷನ್ ಮಾಡಿರ್ತೀರ, ಅಲ್ಲಿಂದ ಯಾರಾದರೂ ಪರ್ಚೇಸ್ ಮಾಡ್ತು ಅಂತಂದರೆ ನಿಮ್ಗೆ ಕಮಿಷನ್ ಸಿಗುತ್ತೆ. ಕಮಿಷನ್ ಸಿಕ್ಕರೆ ನಿಮ್ಗೆ ದುಡ್ಡು ಬಂದಂಗೆ ಅಲ್ವೇ, ಅದೇನೇ ಕಮಿಷನ್ ಅಂತ ಹೇಳೋದು. ಸೊ ಅದರಿಂದ ನಿಮಗೆ ಜಾಸ್ತಿ ದುಡ್ಡನ್ನು ಮಾಡ್ಬೋದು. ಇವಾಗ ಇದೊಂದು ಒಳ್ಳೆ ಬೆನಿಫಿಟ್ಟು. ಸೊ ಇದನ್ನು ಆದಷ್ಟು ಬೇಗ ಯೂಟ್ಯೂಬಲ್ಲಿ ತರ್ತಾ ಇದ್ದಾರೆ. ಇನ್ನು ಮುಂದೆ ನೀವು ಶಾರ್ಟ್ಸ್ಗೂ ಕೂಡ ಲಿಂಕ್ಸ್ಗಳನ್ನ ನೀವು ಮೆನ್ಷನ್ ಮಾಡ್ಬೋದು, ಕ್ಲಿಕ್ಕಬಲ್ ಲಿಂಕ್ಸ್ಗಳನ್ನ. ಓಕೆ, ಸೊ ಇದು ಫಸ್ಟ್ ಅಪ್ಡೇಟ್. ಇನ್ನು ಸೆಕೆಂಡ್ ಅಪ್ಡೇಟ್ ಬಂದು ಯೂಟ್ಯೂಬಲ್ಲಿ ಇಷ್ಟು ವರ್ಷ ನೀವು ಒಂದಷ್ಟು ವೀಡಿಯೋಸ್ಗಳನ್ನ ಹಾಕೊಂಡು ಬಂದಿರ್ತೀರ. ನಿಮ್ದು ಯಾವುದೋ ಒಂದು ಹಳೆ ವೀಡಿಯೋಸ್ಗಳು ತುಂಬ ವೈರಲ್ ಆಗಿರ್ತವೆ. ಈಗ ನೀವು ನೋಡ್ಬೋದು, ನಾನು ಮಾಡಿದಂಥ ವೀಡಿಯೋ ಟಕ್ಕನ್ನು ವೈರಲ್ ಆಗಲ್ಲ ಅಲ್ವಾ, ಅದಕ್ಕೆ ತುಂಬ ಟೈಮ್ ತಗೊಳುತ್ತೆ. ಸೊ ತುಂಬ ಒಂದಷ್ಟು ದಿನ ಆದಮೇಲೆ ಆ ಒಂದು ವೀಡಿಯೋಗಳು ಲಕ್ಷಗಟ್ಟಲೆ ಓಡಿರ್ತವೆ, ಕೆಲವು ಮಿಲಿಯನ್ ಗಟ್ಟಲೆ ಓಡಿರ್ತವೆ. ಸೊ ಆ ಥರ ಒಂದು ಮಿಲಿಯನ್ ಗಟ್ಟಲೆ ಲಕ್ಷಗಟ್ಟಲೆ ಓಡಿರೋ ವ್ಯೂಸ್ಗಳಿಗೆ ಸೊ ನಾವೇನೋ ಅನ್ಕೊಂಡು ಮಾಡಿರ್ತೀವಿ ಈ ವಿಡಿಯೋ ಓಡಲ್ಲ ಅಂತ, ಬಟ್ ಅವೇ ಓಡಿರ್ತವೆ. ಸೊ ಆ ನೆಕ್ಸ್ಟು ಓಡಿದ್ಮೇಲೆ ಅದಕ್ಕೆ ನಾವೇನು ಎಕ್ಸ್ಟ್ರಾ ನಾವೇನು ಮಾಡೋಕ್ಕಾಗ್ತಿರಲಿಲ್ಲ. ಅಂದರೆ ಆ ವೀಡಿಯೋನ ಕಟ್ ಮಾಡ್ಬೋದಿತ್ತು, ಡಿಲೀಟ್ ಮಾಡ್ಬೋದಿತ್ತು, ಇನ್ನೊಂದು ಏನೋ ಮಾಡ್ಬೋದಿತ್ತು, ಒಂದು ಸ್ವಲ್ಪ ಚೇಂಜಸ್ ಮಾಡ್ಕೋಬೋದಿತ್ತು ಎಡಿಟಿಂಗಲ್ಲಿ. ಸೊ ಅದು ಬಿಟ್ಟರೆ ಇನ್ನೇನು ನಾವು ಮಾಡೋಕ್ಕಾಗ್ತಿರಲಿಲ್ಲ. ಈಗ ಯೂಟ್ಯೂಬಲ್ಲಿ ಹೊಸ ಫೀಚರ್ ಬರ್ತಾ ಇದೆ. ಸೊ ಅದೇನಪ್ಪ ಅಂತಂದರೆ ಈಗ ನೀವು ವೀಡಿಯೋ ಕ್ಲಿಪ್ಪನ್ನು ನೀವು ಆ್ಯಡ್ ಮಾಡ್ಬೋದು, ಆಯಿತಾ. ಸೊ ಈಗ ನೀವು ಹಳೆ ವೀಡಿಯೋ ಈಗ ಫುಲ್ ವೈರಲ್ ಆಗಿರುತ್ತಲ್ಲ, ಅದ್ರ ಮಧ್ಯೆ ನೀವು ಒಂದು ಎಕ್ಸ್ಟ್ರಾ ವೀಡಿಯೋನ ಮಾಡಿಬಿಟ್ಟು ನೀವು ಅದ್ರ ಮಧ್ಯೆ ಆ್ಯಡ್ ಮಾಡ್ಬೋದು. ಇವಾಗ ಒಂದು ಎಲಿಮೆಂಟ್ನ ಒಂದು ವೀಡಿಯೋ ಕ್ಲಿಪ್ಪನ್ನೇ ನೀವು ಆ್ಯಡ್ ಮಾಡ್ಬೋದು. ಇದರಿಂದ ನಿಮಗೆ ತುಂಬ ಬೆನಿಫಿಟ್ ಆಗುತ್ತೆ. ಕೆಲವೊಂದಷ್ಟು ಪ್ರಮೋಷನ್ಸ್ಗಳು ನೀವು ಮಾಡಿಸೋರು, ಸೊ ನಿಮ್ಮದು ಜಾಸ್ತಿ ವ್ಯೂಸ್ ಬಂದಿರೋ ವೀಡಿಯೋಸ್ಗಳಿಗೆ ನಮ್ಗೆ ಅದರಲ್ಲೇ ಪ್ರಮೋಟ್ ಮಾಡಿಕೊಡಿ ಅಂತ ನೆಕ್ಸ್ಟು ಕೇಳ್ಬೋದು. ನಾವು ಅದರಲ್ಲೇ ಮಾಡಿಕೊಡ್ಬೋದು ಅವಾಗ, ಯಾಕೆಂತಂದರೆ ಅದಕ್ಕೆ ಒಳ್ಳೆ ವ್ಯೂಸ್ ಹೋಗಿರುತ್ತೆ. ಸೊ ಅದರಿಂದ ನಿಮಗೆ ರೀಚು ಕೂಡ ಚೆನ್ನಾಗಿ ಸಿಕ್ಕಿರುತ್ತೆ. ಸೊ ಹಾಗಾಗಿ ಬ್ರ್ಯಾಂಡ್ಸ್ಗಳಿಗೂ ಕೂಡ ಅವ್ರು ಪ್ರಮೋಷನ್ ಮಾಡ್ಕೊಂಡಿದ್ದು ಒಂದು ವರ್ತ್ ಅಂತ ಅನಿಸುತ್ತೆ. ಸೊ ಇದರಿಂದ ನಿಮ್ಗೆ ಒಂದು ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ, ಆಯಿತಾ. ಹಾಗಾಗಿ ಈ ಒಂದು ಫೀಚರು ಕೂಡ ಬರ್ತಾ ಇದೆ. ಈ ಒಂದು ಫೀಚರಿಂದ ತುಂಬ ದೊಡ್ಡ ಬೆನಿಫಿಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಹಳೆ ವೀಡಿಯೋಗಳಿಗೆ ನೀವು ವೀಡಿಯೋ ಕ್ಲಿಪ್ಸ್ಗಳನ್ನ ನೀವು ಇವಾಗ ಆ್ಯಡ್ ಮಾಡ್ಕೊಳ್ಬೋದು, ಆಯಿತಾ. ಸೊ ಇದೊಂದು ಫೀಚರ್ ಬರ್ತಾ ಇದೆ. ಇವೆರಡು ಹೊಸ ಅಪ್ಡೇಟ್ಸ್ಗಳಿಂದ ಯೂಟ್ಯೂಬರ್ಸ್ಗಳು ಇನ್ನು ಮುಂದೆ ಸ್ವಲ್ಪ ಜಾಸ್ತಿ ದುಡ್ಡು ಮಾಡ್ಬೋದು, ಆಯಿತಾ. ಈ ಅಪ್ಡೇಟ್ಸ್ಗಳು ಹೇಗೆ ಅನ್ನಿಸ್ತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದಿಷ್ಟು ಇವತ್ತಿನ ಒಂದು ವೀಡಿಯೋ. ಥ್ಯಾಂಕ್ ಯು ಸೋ ಮಚ್ ಗೈಸ್, ವೀಡಿಯೋ ನೋಡೋದಕ್ಕೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್.